ಯಸ್ಯ ಶ್ರುತಿಸುನಯಪಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತುಮುಪಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ವಿಷ್ಣುಧರ್ಮೋತ್ತರ ಪುರಾಣದಲ್ಲಿ ನಮ್ಮೆಲ್ಲರಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಭಗವಂತನ ರೂಪಗಳ ಚಿಂತನೆಯನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನಾ ವಿಧವಾದ ಅಪೇಕ್ಷೆಗಳಿಗೆ ಅನುಗುಣವಾಗಿ ಭಗವಂತನ ಅನೇಕ ರೂಪಗಳನ್ನು ಚಿಂತನೆಯನ್ನು ಮಾಡಿ, ಎಲ್ಲ ರೂಪಗಳನ್ನು ಎಲ್ಲರೂ ಚಿಂತನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಅವರವರ ಅಪೇಕ್ಷೆಗಳಿಗೆ ಅನುಗುಣವಾಗಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡೋದು ಹೇಗೆ, ಮಾರ್ಕಾಂಡೇಯರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಸರ್ವಕಾಮಪ್ರದಂ ದೇವಂ ಚತುರ್ಮೂರ್ತಿಂತು ಪೂಜಯೇತ್. ಚತುರ್ವಿಧ ಪುರುಷಾರ್ಥಗಳು ಅಂತ ಪ್ರಖ್ಯಾತವಾಗಿರುವಂಥದ್ದು ನಮಗೆಲ್ಲ ಗೊತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ವಿಧವಾದ ಪುರುಷಾರ್ಥಗಳನ್ನು ಪಡಿಬೇಕಾದರೆ ಒಂದೊಂದು ರೂಪಗಳಿಂದ ಭಗವಂತನ ಪೂಜೆಯನ್ನು ಮಾಡಬೇಕಂತೆ. ಎಷ್ಟು ಸುಂದರವಾಗಿ ನಮಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಾರೆ. ಪೂಜೆಯೇತ್ ಅನಿರುದ್ಧಂತು ಧರ್ಮಕಾಮೋ ನರಸ್ಸದಾ. ಧರ್ಮ ನಮಗೆ ಬೇಕು, ಧರ್ಮವನ್ನು ನಾವು ಆಚರಣೆಯನ್ನು ಮಾಡ್ತೀವಿ, ಧರ್ಮದ ಅನುಸಂಧಾನವನ್ನು ತಿಳಿತೀವಿ ಅನ್ನುವಂಥವರು ವಿಶೇಷವಾಗಿ ಅನಿರುದ್ಧ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನು ಎರಡನೆಯದಾಗಿ ಅರ್ಥಕಾಮ. ಅರ್ಥ ಅಂದರೆ ಬಹಳಷ್ಟು ಅರ್ಥ ಇದೆ. ಅದರಲ್ಲಿ ಮೇಲ್ನೋಟಕ್ಕೆ ಕಾಣೋ ಹಾಗೆ ಅರ್ಥ ಅಂದರೆ ಸಂಪತ್ತು, ಹಣ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಅಪೇಕ್ಷೆ ಪಡುವಂಥವನು ವಿಶೇಷವಾಗಿ ಸಂಕರ್ಷಣಾಯ ನಮಃ, ಸಂಕರ್ಷಣಾಯ ನಮಃ ಅಂತ ಆ ಸಂಕರ್ಷಣ ಮೂರ್ತಿಯನ್ನು ಧ್ಯಾನ ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಇನ್ನು ಕಾಮ, ಅಪೇಕ್ಷೆ ಉಳ್ಳಂಥವರು, ಪುರುಷಾರ್ಥ ಅಪೇಕ್ಷೆ ಉಳ್ಳಂಥವರು ಪ್ರದ್ಯುಮ್ನ ಮೂರ್ತಿಯನ್ನು ವಿಶೇಷವಾಗಿ ಪೂಜಾ ಮಾಡಬೇಕು. ಇದರೊಳಗೊಂದು ಸ್ವಾರಸ್ಯ ಇದೆ. ಕಾಮ ಅಂದರೆ ಯಾರು? ಮೂಲತಃ ಮನ್ಮಥ. ಮನ್ಮಥನ ಪಿತ ಯಾರು? ಭಗವಂತ, ಪ್ರದ್ಯುಮ್ನ ರೂಪಿ ಭಗವಂತ. ಹಾಗಾಗೂ ಆ ಪ್ರದ್ಯುಮ್ನ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನು ಮೋಕ್ಷ ಬೇಕು ಅನ್ನುವಂಥವನು ಪೂಜೆಗೆ ಮೋಕ್ಷ ಕಾಮಸ್ತು ವಾಸುದೇವ ಜಗತ್ಪ್ರಭುಂ. ವಾಸುದೇವಮ್ಮ ಅಂತ ಆ ಭಗವಂತನ ವಾಸುದೇವ ರೂಪ ಇದೆ, ಮೂಲ ವಾಸುದೇವ ರೂಪ. ಯಾರು ಮೋಕ್ಷ ಬೇಕು ಅಂತನ್ನೋಂಥವ್ರು ಅಂತ ಯಾರಿದ್ದಾರೋ ಅವರಿಗೆ ಮೂಲ ರೂಪನಾಗಿರುವಂತಹ ವಾಸುದೇವ ಮಂತ್ರವನ್ನು, ವಾಸುದೇವಾಯ ನಮಃ ದ್ವಾದಶಾಕ್ಷರ ಮಂತ್ರ ಇದೆ, ಆ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಆ ಸಿದ್ಧಿಗಳು ದೊರೀತದೆ. ಇಷ್ಟಲ್ಲದೆ ಈ 4 ವಿಧ ಪುರುಷಾರ್ಥಗಳ ಜೊತೆಗೆ ಲೌಕಿಕವಾದ ಫಲಗಳು ಇದ್ದಾವೆ. ಆ ಫಲಗಳಿಗೆ ಅನುಗುಣವಾಗಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಅಂತ ಕೊಡ್ತಾರೆ ನಮಗೆ. ಎಲ್ಲರೂ ಚತುರ್ವಿಧವನ್ನೇ ಬಯಸೋರು ಎಲ್ಲಿದ್ದಾರೆ? ಬೆರಳೆಣಿಕೆ ಜನ ಸಿಗ್ತಾರೆ ನಮಗೆ. ಲೌಕಿಕವಾದ ಸುಖವನ್ನು ಹೊಂದಲಿಕ್ಕೆ ಭಗವಂತನ ರೂಪಗಳಿದ್ದಾವೆ. ಅಂದರೆ ಭಗವಂತನ ಆಂತರ್ಯ ಏನು ಅಂದರೆ, ಈ ರೀತಿಯಾಗಾದರೂ ಪರವಾಗಿಲ್ಲ, ನನ್ನ ಹತ್ರ ಬರ್ರಿ ನೀವು. ಅದಕ್ಕೆ ಹೇಳ್ತಾರೆ, ಪುತ್ರಕಾಮಸ್ತತಾ ರಾಜನ್ ಪದ್ಮನಾಭಂಚ ಪೂಜಯೇತ್. ಎಷ್ಟೋ ಜನಕ್ಕಿವತ್ತು ಪುತ್ರ ಸಂತಾನ ಬೇಕಾಗಿದೆ. ಅಂಥಂಥವರು ಅವರೇನು ಮಾಡಬೇಕು? ಪದ್ಮನಾಭ ಮೂರ್ತಿಯನ್ನ, ಪದ್ಮನಾಭನಾಗಿರುವಂತಹ ಕಮಲವನ್ನು ತನ್ನ ನಾಭಿ ಕಮಲದಿಂದ ಬಂದಿರುವಂಥವನು, ಅಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿರುವಂತಹ, ಜಗತ್ಸೃಷ್ಟಿಯನ್ನೇ ಮಾಡುವಂತಹ ಭಗವಂತ
ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿರುವಂತಹ ಪದ್ಮನಾಭ ಮೂರ್ತಿ ಏನಿದೆ ಅಲ್ಲ, ಅದನ್ನು ವಿಶೇಷವಾಗಿ ಪೂಜಾ ಮಾಡಬೇಕಪ್ಪ. ಇನ್ನು ವಿದ್ಯೆಯನ್ನು ಅಪೇಕ್ಷೆ ಪಡುವಂಥವನು, ಒಳ್ಳೆಯ ವಿದ್ಯೆ ಬರಬೇಕ್ರಿ, ನಮಗೆ ಒಳ್ಳೆ ಜ್ಞಾನ ಆಗಬೇಕು ಅನ್ನೋಂಥವರು ವಿಶೇಷವಾಗಿ ತಥಾ ಅಶ್ವಶಿರಸಂ, ಅಶ್ವ ಅಂದರೆ ಕುದುರೆ, ಕುದುರೆ ಮುಖವುಳ್ಳಂಥ ರೂಪ ಯಾವುದು? ಹಯಗ್ರೀವ. ಹಯ ಅಂದರೆ ಕುದುರೆ. ಹಯಗ್ರೀವನಾಗಿರುವಂತಹ ಭಗವಂತನ ರೂಪವನ್ನು ತಥಾ ಅಶ್ವಶಿರಸಂ ದೇವಂ ವಿದ್ಯಾಕಾಮಸ್ತು ಪೂಜಯೇತ್. ಯಾರಿಗೆ ಒಳ್ಳೆ ವಿದ್ಯೆ ಬರಬೇಕು, ಒಳ್ಳೆ ಜ್ಞಾನವನ್ನು ಪಡಿಬೇಕು ಅನ್ನೋಂಥವರು ಹಯಗ್ರೀವ ರೂಪಿ ಭಗವಂತನ ಧ್ಯಾನ ಮಾಡಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಗಂಗೆ ಹೇಗೆ ವೇಗವಾಗಿ ಹರಿತಾಳೋ ಹಾಗೆ ವಾಗ್ಗಂಗೆ ಹರಿತದಂತೆ ಯಾರು ಹಯಗ್ರೀವನ ಸ್ಮರಣೆಯನ್ನು ಮಾಡ್ತಾರೋ ಅದನ್ನು ನಮಗೆ ವಿಷ್ಣು ಧರ್ಮೋತ್ತರ ಪುರಾಣ ತಿಳಿಸ್ತಾ ಇದೆ. ಇನ್ನು ಅನೇಕ ಭೋಗಗಳನ್ನು ಅಪೇಕ್ಷೆ ಪಡ್ತಾರೆ, ನಾನಾ ವಿಧವಾದ ಭೋಗಗಳು, ಅದನ್ನು ಅಪೇಕ್ಷೆ ಪಡುವಂಥವರು ಭೋಗಶಾಹಿಯಾಗಿರುವಂಥ ಮೂರ್ತಿಯನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕು. ಇನ್ನು ಉತ್ತಮವಾದ ಸ್ಥಾನ ಎಲ್ರಿಗೂ ಅಪೇಕ್ಷೆ ಇದೆ. ಎತ್ತರದ ಸ್ಥಾನ ಆಗಿರಬೇಕು, ಉತ್ತಮವಾದ ಸ್ಥಾನ ಆಗಿರಬೇಕು. ಆ ಸ್ಥಾನ ಯಾರು ನಮ್ಮಿಂದ ತೆಗೆದುಕೊಂಡು ಹೋಗಬಾರದು, ಎಲ್ಲರದೂ ಅಪೇಕ್ಷೆ. ಅಂಥವರು ವಿಶೇಷವಾಗಿ ಸರ್ಪಾಸನನಾದಂತಹ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಭೋಗಿ ಭೋಗಾಸನಾಸೀನಂ ಸ್ಥಾನಕಾಮಸ್ತು ಪೂಜಗೇತ್ ಮತ್ಸ್ಯಂ ಸಂಪೂಜಗೇತ್ ದೇವಂ ಧಾನ್ಯಕಾಮೋ ನರಸ್ಸದಾ. ವಿಶೇಷವಾಗಿ ಸರ್ಪಾಸನನಾಗಿರುವಂತಹ ಭಗವಂತನನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕಂತೆ. ಶೇಷಶಾಹಿಯಾಗಿರುವಂತಹ ಭಗವಂತನ ಮೂರ್ತಿಯನ್ನು ಧ್ಯಾನ ಮಾಡೋದ್ರಿಂದ ಉತ್ತಮವಾದ ಸ್ಥಾನ ಅವರಿಗೆ ದೊರೀತದೆ. ಇನ್ನು ಧಾನ್ಯ ಬೇಕು ಅನ್ನುವಂಥವರು ಮತ್ಸ್ಯಮೂರ್ತಿಯನ್ನು, ಭಗವಂತನ 10 ರೂಪಗಳಲ್ಲಿ ಮೊದಲನೇ ರೂಪ, 10 ರೂಪಗಳು ಪ್ರಖ್ಯಾತವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು, ಅದರಲ್ಲಿ ಮತ್ಸ್ಯಮೂರ್ತಿಯನ್ನು ಧ್ಯಾನ ಮಾಡೋದರಿಂದ ಧಾನ್ಯ ಅವರಿಗೆ ದೊರೀತದೆ. ಇನ್ನು ಆರೋಗ್ಯ ಬೇಕು ಅನ್ನುವಂಥವ್ರು, ಇವರಂತೂ ಹೆಜ್ಜೆ ಹೆಜ್ಜೆಗೆ ನಮಗೆ ಸಿಗ್ತಾರೆ ಲೋಕದಲ್ಲಿ. ಆರೋಗ್ಯ ಇಲ್ಲದೆ ಇರುವಂಥವರು 100ಕ್ಕೆ 60 ಭಾಗ ಅವರೇ ಇರುವಂಥದ್ದು ಇಡೀ ವಿಶ್ವದಲ್ಲಿ. ಅಂತ ಅವರು ತಥೈವಾರೋಗ್ಯ ಕಾಮಸ್ತು, ಆರೋಗ್ಯ ಬೇಕು ಅನ್ನುವಂಥವರು ಕೂರ್ಮರೂಪಿಯಾಗಿರುವಂತಹ ಭಗವಂತನ ಧ್ಯಾನ ಮಾಡಬೇಕು. ಶ್ರೀ ಕೂರ್ಮಾಯ ನಮಃ, ಕೂರ್ಮಾಯ ನಮಃ, ಶ್ರೀ ಕೂರ್ಮಾಯ ನಮಃ ಅಂತ ಜಪ ಮಾಡಬೇಕು. ಆ ಕೂರ್ಮರೂಪಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದರಿಂದ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತ್ತೆ. ಕೂರ್ಮದೇವಂತು ಪೂಜಗೇತ್. ಇದನ್ನು ವೇದವ್ಯಾಸ ದೇವರು ಹೇಳದೆ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ? ಭಗವಂತನ ರೂಪಗಳ ಚಿಂತನೆ ಜೊತೆಗೆ ಆಯಾ ರೂಪಗಳಲ್ಲಿ ವಿಶೇಷವಾಗಿ ಭಗವಂತ ನಿಂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇನ್ನು ತತ್ವಜ್ಞಾನ ಬೇಕಪ್ಪ, ಮೋಕ್ಷವನ್ನು ಪಡೆಯುವಂತಹ ಜ್ಞಾನ ಬೇಕು. ಬರೇ ಜ್ಞಾನ ಬೇರೆ, ತತ್ವಜ್ಞಾನ ಬೇರೆ. ಲೌಕಿಕವಾದ ಜ್ಞಾನವೂ ಇದೆ, ಆದರೆ ನಮಗೆ ಮೋಕ್ಷ ಪಡೆಯುವಂಥ ಜ್ಞಾನ ಬೇಕು ಅನ್ನೋಂಥವರು ವಿಶೇಷವಾಗಿ ಹಂಸಮೂರ್ತಿಯ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನಕಾಮಸ್ತತಾ ಹಂಸಂ ಅಂದರೆ ಒಳ್ಳೆಯ ಜ್ಞಾನ ಬರಬೇಕು ಅಂದರೆ ತತ್ವಜ್ಞಾನ, ಅದು ಹಂಸನಿಂದ ಮಾತ್ರ ಸಾಧ್ಯ. ಅದಕ್ಕೆ ನೋಡಿ, ಹಂಸನಾಮಕ ಪರಮಾತ್ಮನ ಪರಂಪರೆ ಬೋರ್ಡ್ ಹಾಕಿರ್ತಾರೋ ಇಲ್ಲೋ, ಅಂದರೆ ಅಲ್ಲಿಂದ ಬಂದಿರುವಂತಹ ಜ್ಞಾನ ಮಾತ್ರ ಅದು ಶುದ್ಧವಾದ ಜ್ಞಾನ. ನೀವು ಎಲ್ಲೆಲ್ಲೋ ಪಡೆದ್ರೆ ಅದು ಜ್ಞಾನ ಅಲ್ಲ. ಅದನ್ನು ಗ್ರಂಥಕಾರರು ಹೇಳಿಬಿಟ್ರು. ಹಂಸನಾಮಕ ಭಗವಂತನ ಪರಂಪರೆಯಲ್ಲಿ ಬಂದಂತಹ ಶುದ್ಧವಾದ ಜ್ಞಾನ ಅದು ತತ್ವಜ್ಞಾನ, ಮೋಕ್ಷವನ್ನು ಕೊಡುವಂತಹ ಜ್ಞಾನ. ಅಲ್ಲಿ ಪಡೀರಿ. ಆ ಹಂಸನಾಮಕ ಭಗವಂತನನ್ನು ಉಪಾಸನೆ ಮಾಡಿ. ಹಂಸನಾಮಕ ಭಗವಂತ ನಮಗೆ ಕಾಣೋದಿಲ್ಲ, ಗುರುಗಳಲ್ಲಿ ಸ್ವಾಮಿಗಳಲ್ಲಿ ವಿಶೇಷವಾಗಿ ಅವನ ಸನ್ನಿಧಾನ ಇರ್ತದೆ, ಅಲ್ಲಿ ಪೂಜಾ ಮಾಡ್ರಿ, ಅವನು ಒಳ್ಳೆಯ ತತ್ವಜ್ಞಾನವನ್ನು ಕೊಡ್ತಾನೆ. ಇನ್ನು ನರಸಿಂಹಮೂರ್ತಿಯನ್ನು ಪೂಜಾ ಮಾಡ್ರಿ. ಎಲ್ಲಿ ವಿಶೇಷವಾಗಿ ಭಯ ಆದಾಗ ಶತ್ರುಗಳ ನಿಗ್ರಹಕ್ಕಾಗಿ ನರಸಿಂಹದೇವರನ್ನು, ವಿಭುಂ ಆ ಭಗವಂತನನ್ನು ವಿಶೇಷವಾಗಿ ಪೂಜಾ ಮಾಡ್ರಿ. ವಿದ್ಯಾಕಾಮೋಥ ವಾಲ್ಮೀಕಿಂ ವ್ಯಾಸಂ ವಾಪ್ಯತ ಪೂಜಯೇತ್.
ವಿದ್ಯೆಯ ಬರಬೇಕು, ಎಲ್ಲ ಶಾಸ್ತ್ರಗಳ ಜ್ಞಾನ ನಮಗೆ ಸರಿಯಾಗಿ ಆಗಬೇಕು, ಅದರ ಅರ್ಥ ನಮಗೆ ತಿಳಿಬೇಕು ಅಂದರೆ ವೇದವ್ಯಾಸರ ರೂಪವನ್ನು ಚಿಂತನೆ ಮಾಡಿ. ಯಾಕೆ? ಎಲ್ಲ ಜ್ಞಾನ, ಜಗತ್ತಿನಲ್ಲಿರುವಂತಹ ಜ್ಞಾನ ಅಂತ ಯಾವುದಿದೆನೋ ಅದು ವೇದವ್ಯಾಸರ ಉಚ್ಚಿಷ್ಟ ಇದ್ದ ಹಾಗೆ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಇದೆ. ಹಾಗಾಗಿ ಆ ವೇದವ್ಯಾಸ ದೇವರ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡೋದ್ರಿಂದ ವಿದ್ಯೆಯ ಸುರಿಮಳೆ ಆಗ್ತದೆ. ಹಾಗಾಗಿ ವಿದ್ಯೆ ಬೇಕು ಅನ್ನುವಂಥವರು ಆ ವೇದವ್ಯಾಸ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಬೇಕು, ವೇದವ್ಯಾಸರ ಸ್ತೋತ್ರವನ್ನು ಹೇಳಬೇಕು ಅಂತಾರೆ. ಇನ್ನು ವಿಶೇಷವಾಗಿ ಸಾಂಖ್ಯಶಾಸ್ತ್ರ ಅಂತ ಇದೆ, ಭಾರಿ ಅದ್ಭುತವಾದ ಜ್ಞಾನ. ಅದು ನಮಗೆ ಬರಬೇಕು ಅಂದರೆ ಕಪಿಲರೂಪಿ ಭಗವಂತನನ್ನು ಧ್ಯಾನ ಮಾಡಿ ಅಂತಾರೆ. ಸಾಂಖ್ಯಜ್ಞಾನ ಪರಿಜ್ಞಾನ ಹೇತವೇ ಕಪಿಲಂ ತಥಾ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಕಪಿಲರೂಪಿ ಭಗವಂತನ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ಸಾಂಖ್ಯಜ್ಞಾನ ಬರ್ತದೆ, ಸಾಂಖ್ಯಶಾಸ್ತ್ರ ಗೊತ್ತಾಗ್ತದೆ. ಇನ್ನು ನಮಗೆ ಐಶ್ವರ್ಯ ಬೇಕಪ್ಪ. ಇವತ್ತೆಲ್ಲರಿಗೂ ಬೇಕಾಗಿರೋದೇ ಅದು. ಸಂಪತ್ತು ಬೇಕು, ವಿಶೇಷವಾಗಿ ಐಶ್ವರ್ಯ ಬೇಕು, ಸಂಪತ್ತು ಮನೆ ತುಂಬ ತುಂಬಿ ತುಳುಕಾಡ್ತಾ ಇರಬೇಕು ಅಂತಾರೆ. ಆ ಐಶ್ವರ್ಯ ಬೇಕು ಅನ್ನೋಂಥವರು ಭೂತಿ ಅಂತ ಇದೆ, ಭೂತಿ ಮಹಾಲಕ್ಷ್ಮಿ ಅಂತ ಇದೆ ಅರ್ಥ. ಭೂತಿ ಅಂದರೆ ಮಹಾಲಕ್ಷ್ಮೀ ದೇವಿ, ಆ ಸಂಪತ್ತಿಗೆ ಅಭಿಮಾನ ದೇವತೆ. ಆ ಸಂಪತ್ತು ಬರಬೇಕು, ಐಶ್ವರ್ಯ ಬರಬೇಕು ಅನ್ನೋಂಥವರು ಏನು ಮಾಡಬೇಕು? ವರಾಹಂತೂ ವರಾಹ ಮರ್ಚಗೇತ್ ಅಂದರೆ ಯಜ್ಞವರಾಹ ಅಥವಾ ನೃವರಾಹ ಅಂತ ಒಂದು ವರಾಹ ಮೂರ್ತಿ ಇದೆ, ಭಗವಂತನ ರೂಪ. ವರಾಹರೂಪಿ ಭಗವಂತನ ಆ ಯಜ್ಞಕುಂಡದಿಂದ ಬ್ರಹ್ಮದೇವರು ಯಜ್ಞ ಮಾಡಬೇಕಾದ್ರೆ ಪ್ರತ್ಯಕ್ಷವಾಗಿರುವಂತಹ ಯಜ್ಞವರಾಹ, ಆ ಯಜ್ಞವರಾಹ ಮೂರ್ತಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು. ಆ ಅಗ್ನಿಯ ಅಂತರ್ಗತನಾಗಿರುವಂತಹ ಸ್ವಾಹ ಸದಾಸಹಿತ ಅಗ್ನ್ಯಂತರ್ಗತನಾಗಿರುವಂತಹ ಆ ಯಜ್ಞ ಮೂರ್ತಿಯನ್ನು, ಯಜ್ಞ ಅಂತ ಭಗವಂತನಿಗೆ ಹೆಸರು, ಆ ಯಜ್ಞವರಾಹನನ್ನು ವಿಶೇಷವಾಗಿ ಧ್ಯಾನ ಮಾಡೋದ್ರಿಂದ ಅವನಿಗೆ ಒಳ್ಳೆಯ ಸಂಪತ್ತು ಬರಲಿಕ್ಕೆ ಸಾಧ್ಯ. ಇನ್ನು ಇದರ ಜೊತೆಗೆ ವ್ಯವಹಾರದಲ್ಲಾಗ್ಬೋದು, ಯುದ್ಧದಲ್ಲಾಗಬಹುದು, ಜಯ ನಮಗೆ ಬರಬೇಕಪ್ಪ, ಒಳ್ಳೆಯ ಗೆಲುವು ನಮಗೆ ಬರಬೇಕು. ಸೋಲ್ಬೇಕು ಅಂತ ಯಾರು ಕೇಳೋದಿಲ್ಲ, ಒಳ್ಳೆಯ ನಮಗೆ ಯಶಸ್ಸು ಸಿಗಬೇಕು, ಗೆಲ್ಲಬೇಕು ಅನ್ನುವಂಥವರು ವಿಶೇಷವಾಗಿ ವರಾಹದ ರೂಪವನ್ನು ಚಿಂತನೆ ಮಾಡಬೇಕಂತೆ. ಯಾಕೆ ಅಂದರೆ ಈ ಭೂಮಿಗೆ ಅಧಿಪತಿಯಾಗಿರುವಂಥವನು ಆ ವರಾಹಮೂರ್ತಿ. ಆ ವರಾಹಮೂರ್ತಿಯನ್ನು ವಿವಿಧ ಕಾಲಗಳಲ್ಲಿ ಪೂಜಾ ಮಾಡೋದು ಅಂದ್ರೆ ನಾವೇನು ಅಂದ್ಕೊಂಡಿದ್ದೀವಿ, ಬೆಳಗ್ಗೆ ಒಂದು ಸಾರಿ ಪೂಜೆ ಮಾಡಿಬಿಟ್ರೆ ಸಾಕ್ರಿ, ಮತ್ತು ಮರುದಿವಸದ ತನಕ ಇಲ್ಲ ಅಂತ ನಾವು ಅಂದ್ಕೊಂಡಿರೋದು. ಹಾಗಲ್ಲ, 3 ಕಾಲಗಳಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಈ ರೂಪಗಳನ್ನು. ಅದರಲ್ಲೂ ವಿಶೇಷವಾಗಿ ವರಾಹಮೂರ್ತಿಯನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಶತ್ರು ನಿಗ್ರಹ ಆಗಲಿಕ್ಕೆ ಸಾಧ್ಯ. ಅಂದರೆ ಯುದ್ಧದಲ್ಲಿ ಗೆಲುವು ಬರ್ತದೆ. ಅದರಲ್ಲೂ ಧರ್ಮಕಾಮಸ್ತಥಾ ಧರ್ಮಂ ಬ್ರಹ್ಮಾಣಂ ಚಾದಿ ಪೂಜಯೇತ್ ಶತ್ರುಣಾಂ ನಾಶಕಾಮಸ್ತು ಮಹಾದೇವಂತು ಪೂಜಯೇತ್. ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು. ನಾವು ಸೋಲೋದು ಯಾವಾಗ ಅಂದರೆ ದೇಹ ಕುಂಠಿತವಾದಾಗಲ್ಲ. ಮತ್ತು ಯಾವಾಗ ನಾವು ಸೋಲೋದು? ಮನಸ್ಸಿನಿಂದ ನಾವು ಶಕ್ತಿ ಕಳ್ಕೊಂಡಾಗ, ದೌರ್ಬಲ್ಯ ಅಂತಂತಾರೆ ನೋಡಿ, ಮಾನಸಿಕವಾದ ಖಿನ್ನತೆ ಅದು ಯಾವಾಗ ಉಂಟಾಗ್ತದೋ ಅವಾಗ ನಿಮಗೆ ಸೋಲು ಬರ್ತದೆ. ಅರ್ಜುನನಿಗೆ ಬಂದಿದ್ದು ದೈಹಿಕವಾದ ಖಿನ್ನತೆ ಅಲ್ಲ, ಮನೋದೌರ್ಬಲ್ಯ. ಅದನ್ನು ಭಗವಂತ ಗೀತೆಯನ್ನು ಉಪದೇಶ ಮಾಡಿ ಪರಿಹಾರ ಮಾಡಿದ್ದನ್ನು ನಾವು ಕಾಣ್ತೀವಿ. ಹಾಗೆ ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು ಅಂತ ಅಂದರೆ ಅದರಿಂದ ಗೆಲುವು ಬರಲಿಕ್ಕೆ ಸಾಧ್ಯ. ಅದು ಮಹಾದೇವರು ರುದ್ರದೇವರ ಉಪಾಸನೆಯಿಂದ ಬರ್ತದೆ. ರುದ್ರದೇವರನ್ನು ಪೂಜಾ ಮಾಡಬೇಕಂತೆ, ಅದರಿಂದ ಒಳ್ಳೆಯ ಮನಸ್ಸು ಬರಲಿಕ್ಕೆ ಸಾಧ್ಯ, ಅವನು ಗೆಲ್ಲಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಹೇಳ್ತಾರೆ, ಪ್ರತಿಜ್ಞಾಪೂರ್ತಿಯನ್ನು ಅಪೇಕ್ಷೆ ಮಾಡೋಂಥವರು ಅಂದರೆ ಏನಾದರೂ ಒಂದು ಪ್ರತಿಜ್ಞೆ ಮಾಡಿರ್ತಾರೆ ಜಗತ್ತಿನಲ್ಲಿ, ನಾನು ಇಂಥದ್ದು ಮಾಡಿಕೊಡ್ತೀನಿ, ಇಂಥದ್ದು ಮಾಡಿಸ್ತೀನಿ, ಇಂಥದ್ದು ನನ್ನ ಕೈಯಿಂದ ಮಾಡ್ತೀನಿ ನಾನು ಅಂತ ಪ್ರತಿಜ್ಞೆ ಮಾಡಿರೋಂಥವರು ಆ ಪ್ರತಿಜ್ಞೆ ಪೂರ್ಣ ಆಗಬೇಕಪ್ಪ. ಅದಕ್ಕೆ ವಿಶೇಷವಾಗಿ ಪೂಜೆಗೆ ಭಾರ್ಗವಂ ರಾಮಂ
ಪ್ರತಿಜ್ಞಾ ಪೂರಣೇಚ್ಛಯ. ಪ್ರತಿಜ್ಞಾ ಪೂರ್ಣ ಆಗಬೇಕು ಅಂದರೆ ಅದಕ್ಕೆ ಭಾರ್ಗವರಾಮ ಪರಶುರಾಮ ದೇವರನ್ನು ಪೂಜಾ ಮಾಡಬೇಕು ವಿಶೇಷವಾಗಿ. ಅಥವಾ ರಾಜಶಾರ್ದೂಲಂ ರಾಮಂ ದಶರಥಾತ್ಮಜಂ, ಎರಡೂ ರೂಪದಲ್ಲೂ ಭಗವಂತ ಪ್ರತಿಜ್ಞೆಯನ್ನು ಮಾಡಿ ಅದನ್ನು ಮಾಡಿ ತೋರಿಸಿದ್ದಾನೆ. ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವಜ್ಞ, ಎಲ್ಲವನ್ನ ಬಲ್ಲಂಥವನು, ಅವನು ಮಾಡಿ ತೋರಿಸಿದ್ದಾನೆ. ಅವನ ಅನುಗ್ರಹದಿಂದ ಈ ರೂಪವನ್ನು ಚಿಂತನೆ ಮಾಡೋದ್ರಿಂದ ತಾಯಿ ಹೇಳ್ತಾರೆ ಪರಶುರಾಮ ದೇವರು 21 ಬಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ದುಷ್ಟರಾಗಿರುವಂತಹ ಆ ಕ್ಷತ್ರಿಯರನ್ನು ಸಂಹಾರ ಮಾಡಿ ಕೈ ಬಿಡ್ತೇನೆ. ಇದು ಪ್ರತಿಜ್ಞೆ. ಅದನ್ನು ಮಾಡಿ ತೋರಿಸಿದರು ರಾಮದೇವರು, ಪರಶುರಾಮ ದೇವರು. ಇನ್ನು ರಾಮದೇವರಾದಾಗ ತನ್ನ ತಂದೆಯಾಗಿರುವಂತಹ ದಶರಥನಿಗೆ ಕೊಟ್ಟಂತಹ ಮಾತು, 14 ವರ್ಷ ನಾನು ಆ ವನವಾಸವನ್ನು ಆಚರಣೆ ಮಾಡ್ತೀನಿ, ಪಿತೃವಾಕ್ಯ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ. ಎಷ್ಟು ಹೆಸರ್ರಿ ಭಗವಂತನಿಗೆ! ಇದೆಲ್ಲ ಪ್ರತಿಜ್ಞೆಯ ರೂಪದಲ್ಲಿ ಭಗವಂತ ಅದನ್ನು ಮಾಡಿ ತೋರಿಸಿದ್ದಾನೆ. ತಂದೆ ತಾಯಿಯ ಮಾತನ್ನು ಹೆಂಗೆ ನಡೆಸಬೇಕು, ಅದಕ್ಕೆ ರಾಮದೇವರ ಪೂಜೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಅವನ ಪ್ರತಿಜ್ಞೆ ಪೂರ್ಣ ಆಗಿ ಹೋಗ್ತದೆ. ಇನ್ನು ಕೆಲವರಿಗೆ ಸಂಪತ್ತು ಜೊತೆಗೆ ಐಶ್ವರ್ಯದ ಬಗ್ಗೆ ಹೇಳಿದೆ ನಾನು. ಐಶ್ವರ್ಯದ ಜೊತೆಗೆ ಹಣ ಪ್ರಾಪ್ತಿಯಾಗಬೇಕು ಅಂತ ಭಾರಿ ಅಪೇಕ್ಷೆ. ಯಾವಾಗಲೂ ಹಣ ಇರಬೇಕಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಬೀರು ತುಂಬ ಹಣ ತುಂಬಿರಬೇಕು ಅನ್ನುವಂಥ ಅಪೇಕ್ಷೆ ಇದೆ ಕೆಲವರಿಗೆ. ಅಂಥವರು ಶ್ರೀಕಾಮಸ್ತು ಮಹಾರಾಜ ಶ್ರೀ ಸಹಾಯಂಚ ಪೂಜೆಗೆ, ಲಕ್ಷ್ಮೀ ಸಮೇತನಾಗಿರುವಂತಹ ನಾರಾಯಣನ ರೂಪವನ್ನು ಪೂಜಾ ಮಾಡಬೇಕಂತೆ. ಅದರಿಂದ ವಿಶೇಷವಾಗಿ ಸಂಪತ್ತು. ಅದಕ್ಕೆ ನೋಡಿ ನಾವು ಲೋಕದಲ್ಲೂ ನಾವು ಕಾಣ್ತೀವಿ ಎಷ್ಟು ಸುಂದರವಾಗಿ ಶಾಸ್ತ್ರ ಹೇಳ್ತದೆ ಅಂದರೆ, ಲೋಕದಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿಬೇಕಂದ್ರೆ, ಪರೀಕ್ಷೆ ಮಾಡಿದರೆ ಗೊತ್ತಾಗತ್ತೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲಿ ಯಾರೋ ಸಿಗ್ತಾರೆ, ಒಬ್ಬ ಮಹಿಳೆ ಸೌಭಾಗ್ಯವತಿ, ಅವ್ರಿಗೆ ಕರೀರಿ ನೀವು, ನಾಳೆ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ಅಥವಾ ಒಂದು ವಾರ ಬಿಟ್ಟು ಕಾರ್ಯಕ್ರಮ ಇದೆ, ನೀವು ನಮ್ಮ ಮನೆಗೆ ಬರ್ರಿ ಅಂತ ಕರೆದ್ರೆ ಅವ್ರೇನು ಹೇಳ್ತಾರೆ, ನಾವೇನು ಬರ್ತೀವಿ ಏನೇನು ಇಲ್ಲ ಅಂತ ಅನ್ನೋದಿಲ್ಲ, ಆದರೂ ನಮ್ಮ ಯಜಮಾನರಿಗೆ, ನಮ್ಮ ಮನೆಯವರಿಗೆ, ನಮ್ಮ ಗಂಡನಿಗೆ ಒಂದು ಸಾರಿ ಹೇಳಿ, ಅವ್ರಿಗೆ ಹೇಳಿದ್ರೆ ನಾವೆಲ್ಲ ಬಂದ್ಬಿಡ್ತೀವಿ ಸಕುಟುಂಬವಾಗಿ ಅಂತ. ಲೋಕದಲ್ಲಿ ಹೇಗೆ ಇದೆನೋ, ಸಾಮಾನ್ಯವಾದ ಭೂಲೋಕದಲ್ಲೇ ಇಷ್ಟೊಂದು ಮಾನ ಮರ್ಯಾದೆಯನ್ನು ಕಾಯ್ಕೋರುವಂಥವರು, ಇನ್ನು ಜಗತ್ಪತಿಯಾಗಿರುವಂತಹ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಹೇಳ್ತಾಳೆ, ಮೊದಲು ನನ್ನ ಗಂಡನ ಪೂಜಾ ಮಾಡಿರಿ, ನಾರಾಯಣನನ್ನು ಪೂಜಾ ಮಾಡಿ, ಆಗ ನಾನು ನೀವು ಕರೆಯೋದೇ ಬೇಡ, ನಾ ಬರ್ತೀನಿ ಅಂತಾಳೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಶ್ರೀಕಾಮಸ್ತು ಮಹಾರಾಜ ಶ್ರೀ ಸಹಾಯಂಚ ಪೂಜಗೇತ್ ಅಂದರೆ ಆ ಲಕ್ಷ್ಮೀದೇವಿ ಬರಬೇಕು ಅಂದರೆ ನಾರಾಯಣನನ್ನು ಸಹಿತವಾಗಿ ಪೂಜಾ ಮಾಡಬೇಕು. ಇನ್ನು ಬಲವನ್ನು ಅಪೇಕ್ಷೆ ಪಡುವಂಥವರು ಬಲಭದ್ರನನ್ನು, ಬಲರಾಮ ದೇವರನ್ನ ಪೂಜಾ ಮಾಡಬೇಕು ಅಂತಾರೆ. ಇನ್ನು ಕೃಷಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಸಮಸ್ಯೆ ಇರಬಹುದು, ಹಲಧರಾನುಜ ಅಂತ ಕೃಷ್ಣನಿಗೆ ಹೆಸರು. ಹಲವನ್ನು ಅಂದರೆ ನೇಗಿಲನ್ನು ಧಾರಣೆ ಮಾಡಿರುವಂತಹ ಬಲರಾಮ ದೇವರನ್ನ ಯಾರು ಪೂಜಾ ಮಾಡ್ತಾರೋ, ತಮೇವ ರಾಜ ಶಾರ್ದೂಲಂ ಕೃಷಿಕರ್ಮ ಪ್ರಸಿದ್ಧಯೇ, ಕೃಷಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ದೋಷ ಇರಲಿ ಎಲ್ಲವೂ ಸಿದ್ಧಿಯಾಗಿ ಹೋಗ್ತದೆ ಆ ಬಲರಾಮ ದೇವರನ್ನು ಪೂಜಾ ಮಾಡೋದ್ರಿಂದ. ಈ ರೀತಿಯಾಗಿ ಪೂಜೆಗೆ ಸರ್ವಶಕ್ತನಾಗಿರುವಂತಹ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಈ ಭಗವಂತನ ರೂಪಗಳನ್ನು ಆಯಾ ಕೆಲಸಗಳಲ್ಲಿ ವಿಶೇಷವಾಗಿ ಅನುಸಂಧಾನ ಮಾಡಿ ಯಾರು ಪೂಜಾ ಮಾಡ್ತಾರೋ ಅವರಿಗೆ ಸ್ಥಾನ ತದುಕ್ತಂ ಪರಮಂ ಹಿ ಯತ್ಯಾತ್, ಆ ಭಗವಂತ ವಿಶೇಷವಾಗಿ ಆ ರೂಪದಿಂದ ವಿಶೇಷವಾಗಿ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿ ವಿಷ್ಣು ಧರ್ಮೋತ್ತರ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ.